ನನ್ನ ಮಗಳನ್ನ ನನ್ನ ವಿರುದ್ಧ ಎತ್ಕಟ್ಟಿ ಅವಳನ್ನ ಮುಂದಿಟ್ಕೊಂಡು ಇಷ್ಟೆಲ್ಲ ಆಟ ಆಡ್ತಿದ್ದೀರಾ? ಈ ಶಾರ್ವರಿ ನಿಮಗೆ ಸಿಗ್ತಾಳೆ ಅಂತ ಯಾವತ್ತೂ ಅಂದ್ಕೋಬೇಡಿ. ಅದು ನಿಮ್ಮ ಭ್ರಮೆ ಅಷ್ಟೇ. ಈ ಶಾರ್ವರಿ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಮಗಳನ್ನೇ ಸಾಸಕ್ಕೂ ಹೆಸವಳಲ್ಲ. ಯಾಕೆ ಹೀಗೆಲ್ಲ ಆಗ್ತಾ ಇದೆ? ನಾನು ಇದನ್ನೆಲ್ಲ ಹೇಗೆ ನಿಭಾಯಿಸ್ಲಿ? ಪ್ರಪಂಚನೇ ಅರಿಯದೇ ಇರೋ ಮುಗ್ಧ ಜೀವಕ್ಕೆ ಪ್ರಾಣ ಕಂಟಕ ಎದುರಾಗುತ್ತೆ. ಯೋಚನೆ ಮಾಡಬೇಡಮ್ಮ. ನೀನು ನಂಬಿರೋ ಭಗವಂತ ನಿನ್ನ ಕೈ ಬಿಡಲ್ಲ. ನಿನ್ನ ಎಲ್ಲ ಸಮಸ್ಯೆಗಳಿಗೂ ಪರಿಹಾರನ ನಿನಗೇ ತಿಳಿಯದ ಹಾಗೆ ನಿನ್ನ ಕಣ್ಮುಂದೆನೇ ತಂದು ನಿಲ್ಲಿಸ್ತಾನೆ. ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಏನು? ದೇವರು ನನ್ನ ಕಣ್ಮುಂದೆನೆ ಆ ಪರಿಹಾರನ ತಂದು ನಿಲ್ಲಿಸ್ತಾನೆ ಅಂತ ಹೇಳ್ತಾ ಇದ್ದಾರೆ. ಪರಿಹಾರ ಯಾವುದು? ಅಮ್ಮ, ಏನ್ರೋ? ಏನು ಯೋಚನೆ ಮಾಡ್ತಾ ಕೂತಿದ್ಯಾ? ಯೋಚನೆ ಮಾಡಕ್ಕೇನಿದೆ, ಸುಮ್ಮನೆ ಕೂತಿದ್ದೆ ಅಷ್ಟೆ. ಚೆನ್ನಾಗಿ ಹೇಳಿದ್ರಿ. ಯೋಚನೆ ಮಾಡೋಕ್ಕೆ ಸಾವಿರಾರು ಚಿಂತೆಗಳಿದೆ. ಮನೇಲಿ ನಡೀತಾ ಇರೋದು ಒಂದ ಎರಡ, ಅದು ಸಾಲದು ಅಂತ ಆಕ್ಸಿಡೆಂಟ್ ಆಗಿ ಯಾವುದೋ ಹೆಂಗಸು ಬೇರೆ ಸಿಕ್ಕಿದ್ದಾರೆ. ಇದೆಲ್ಲ ನೀವು ಅದು ಹೇಗೆ ನಿಭಾಯಿಸ್ತಿದ್ದೀರೋ ಏನೋ. ದೇವ್ರಿದಾನಲ್ವಾ, ಎಲ್ಲ ಸಮಸ್ಯೆಗಳಿಗೂ ಅವನೇ ಪರಿಹಾರ ಕೊಡ್ತಾನೆ. ಆ ಮಾತನ್ನ ನಾನು ಯಾವಾಗ್ಲೂ ನಂಬ್ತೀನಿ. ನಿಮ್ಮ ಮಾತು ನಿಜ ಅಮ್ಮ. ಎಲ್ಲ ಪ್ರಾಬ್ಲಮ್ಸ್ಗೂ ಸೊಲ್ಯೂಷನ್ ಸಿಕ್ಕೇ ಸಿಗುತ್ತೆ. ಅಂದಾಗೆ ಆ ಹೆಂಗಸಿನ ಬಗ್ಗೆ ಪೊಲೀಸ್ಗೆ ಹೇಳಿದ್ದೀವಿ. ಅವರೆಲ್ಲ ಇನ್ಫಾರ್ಮೇಶನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಹೆಂಗಸಿನ ಬಗ್ಗೆ ಗೊತ್ತಾಗುತ್ತೆ. ಅಮ್ಮ, ನೀವು ಜಾಸ್ತಿ ಯೋಚನೆ ಮಾಡಬೇಡಿ. ನಿಮ್ಮ ಮುಖದಲ್ಲಿ ನಗು ಇದ್ರೂ ನಿಮ್ಮ ಕಣ್ಣಲ್ಲಿ ನೋವು ಆತಂಕ ಕಾಣಿಸ್ತಿದೆ. ನೀವು ಆರಾಮಾಗಿ ರೆಸ್ಟ್ ಮಾಡಿ. ನಿಮ್ಮ ಮಕ್ಕಳ ಮೇಲೆ ನಂಬಿಕೆ ಇಡಿ. ಖಂಡಿತ ನಂಬಿಕೆ ಇದೆ. ನೀವೆಲ್ಲ ಇರೋದಕ್ಕೇನೆ ನನ್ನ ಮುಖದಲ್ಲಿ ಈ ನಗು ಕಾಣ್ತಿರೋದು. ಇನ್ನು ಕಣ್ಣಲ್ಲಿರೋ ನೋವು ಅದಾದಷ್ಟು ಬೇಗ ಹೊರಟೋಗುತ್ತೆ. ಮನೆಯವರೆಲ್ಲರೂ ನಗ್ನಗ್ತಾ ಇರುವಾಗ ನನ್ನ ಕಣ್ಣಲ್ಲಿ ಆನಂದ ಬಾಷ್ಪ ಬರುತ್ತೆ. ಅದರಲ್ಲೇನೆ ಆ ನೋವು ಹೊರಟೋಗುತ್ತೆ. ಅಂಥ ದಿನ ಆದಷ್ಟು ಬೇಗ ಬರುತ್ತಮ್ಮ. ಅಮ್ಮ, ನಿಮ್ಮ ಹತ್ರ ಇನ್ನೊಂದು ವಿಷಯ ಮಾತಾಡಬೇಕಿತ್ತು. ನಾವು ಕಟ್ಸ್ತಿರೋ ಕಂಪ್ನಿ ಕೆಲಸಗಳೆಲ್ಲ ಆಲ್ಮೋಸ್ಟ್ ಮುಗ್ದಿದೆ. ಮುಂದಿನ ವಾರನೇ ಇನಾಗ್ರೇಷನ್ ಇಟ್ಕೋಬೇಕು ಅಂದ್ಕೊಂಡಿದ್ದೀವಿ. ಹೌದಮ್ಮ, ನಿಮ್ಮ ಹೆಸರಲ್ಲಿ ಆಗ್ತಿರೋ ಆ ಕಂಪ್ನಿ ಇನಾಗ್ರೇಷನ್ ತುಂಬ ದೊಡ್ಡದಾಗಬೇಕು. ಆ ಕಂಪನಿ ನನ್ನ ಹೆಸರಲ್ಲಿ ಆಗ್ತಿದೆ ಅನ್ನೋದಕ್ಕಿಂತ ಆ ಕಂಪನಿಯಿಂದ 100 ಜನಕ್ಕೆ ಕೆಲಸ ಸಿಗ್ತಾ ಇದೆ ಅನ್ನೋದೇ ಖುಷಿ. ಅದ್ರ ಬಗ್ಗೆ ಯೋಚನೆ ಮಾಡಿ. ಸರಿ ಅಮ್ಮ, ಕೆಲಸಗಳೆಲ್ಲ ಚೆನ್ನಾಗಿ ನಡೀತಾ ಇದೆ. ಇನಾಗ್ರೇಷನ್ ಆದಷ್ಟು ಬೇಗ ಇಟ್ಕೊಳ್ಳೋಣ. ಅಮ್ಮ, ಒಂದು ನಿಮಿಷ.